ಇವತ್ತಿನ ಕೊನೆ ಸಮಾಚಾರ ಅದು ಕಾವೇರಿ ಇಶ್ಯೂಗೋಸ್ಕರ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದಂತ ಬಂದ್, ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಅವರು ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ರು. ಆದರೆ ಪ್ರಾರಂಭಿಕ ಹಂತದಲ್ಲಿ ಲಾಸ್ಟ್ ವೀಕಲ್ಲ ಯಾವ ರೀತಿಯಾಗಿ ಬೇರೆ ಬೇರೆ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಕ್ರಮೇಣವಾಗಿ ನಿನ್ನೆಯಿಂದ ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ ಅವರೆಲ್ಲರೂ ಸೈಡ್ ಆಗಿಬಿಟ್ರು. ಸೊ ಫೈನಲಿ ವಾಟಾಳ್ ನಾಗರಾಜ್ ಒಬ್ಬರೇ ಏಕಾಂಗಿ ಆಗಿಬಿಟ್ರು. ಸೊ ಇವತ್ತಿನ ಈ ಒಂದು ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ಕಂಡು ಬಂದಿದೆ. ಮಂಡ್ಯದಲ್ಲಿ ಸ್ವಲ್ಪ ರಿಯಾಕ್ಷನ್ ಬಂದಿದ್ದು ಬಿಟ್ಟರೆ ಬೇರೆಲ್ಲೂ ಸಹ ಬಂದ್ಗೆ ಪರಿಣಾಮ ಅಷ್ಟು ದೊಡ್ಡ ಮಟ್ಟಿಗಿಲ್ಲ. ಬಸ್ಸು ಆಟೋ ಎಲ್ಲ ಯಥಾಸ್ಥಿತಿಯಾಗಿತ್ತು, ಯಾವುದು ಕೂಡ ಬಂದ್ ಆಗಲಿಲ್ಲ. ವಾಟಾಳ್ ನಾಗರಾಜ್ ಅವರು ಪ್ರೊಟೆಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅವರನ್ನು. ಯಾಕೆಂದರೆ ನೇರವಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ವಾಟಾಳ್ ನಾಗರಾಜ್ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ಪೊಲೀಸರು. ಮನೆಯಿಂದ ಹೊರಗಡೆನೂ ಬರೋಕ್ಕೆ ಬಿಟ್ಟಿಲ್ಲ, ಹಾಗೆ ಎತ್ತಾಕೊಂಡು ಹೋಗ್ಬಿಟ್ರು. ಅವ್ರ ಮಗಳು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ರು ವಾಟಾಳ್ ನಾಗರಾಜ್ ಅವರ ಮಗಳು. ಬಹುತೇಕ ಕನ್ನಡ ಸಂಘಟನೆಗಳು ಇವತ್ತಿನ ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿದಿದ್ರು. ಅದಕ್ಕೆ ಕಾರಣ ಏನು ಅಂದರೆ ನಾಟ್ ಬಿಕಾಸ್ ಇದರ ವಿರುದ್ಧ ಇದ್ದೀವಿ ಅಂತ ಅಲ್ಲ. ಕನ್ನಡಪರ ಹೋರಾಟಗಾರರು ಏನು ಹೇಳ್ತಿದ್ದಾರೆ ಅಂದರೆ ಆಲ್ರೆಡಿ ನೀರು ಬಿಟ್ಬಿಟ್ಟಿದ್ದೀವಿ, ನೀರು ಹೋಗ್ಬಿಟ್ಟಿದೆ. ಇವರೇನು 3.5 TMC ಏನು ನೀರು ಕೇಳಿದ್ರಲ್ವಾ, ಈ 3.5 TMC ನೀರ್ಗಿಂತ ಹೆಚ್ಚಾಗಿ ನಾವು 20-25 TMC ನೀರು ಕೊಟ್ಬಿಟ್ಟಿದ್ದೀವಿ ಅನ್ನುವಂಥದ್ದು. ಓಕೆ, ಈಗ ರವಿಕುಮಾರ್ ಅಂತ ವಿಜಯನಗರದಿಂದ ಕಾಲ್ ಮಾಡಿದ್ದಾರೆ. ಹೇಳಿ ರವಿಕುಮಾರ್ ಅವರ, ಇವತ್ತಿನ ಕರ್ನಾಟಕ ಬಂದ್ ಬಗ್ಗೆ ಏನು ಹೇಳ್ತೀರಿ? ಸರ್, ಇದು ರಾಜಕೀಯ ಮೇಲೋಗ್ರ ಯಾವುದೋ ಪಕ್ಷನ ಅಲ್ಲ, ಯಾವುದೋ ಸಂಘಟನೆಗಳು ಅವ್ರಿಗೆ ಬೆನ್ನಟ್ಟಿ ಹೋಗ್ತಿದ್ದಾವೆ. ಅದು ಬೇಡ, ಅದು ಬೇಕಾಗಿಲ್ಲ. ಒಬ್ಬರ ಮೇಲೆ ಒಬ್ರು ಹಾಕ್ತಿದ್ದಾರೆ. ಅದು ಅವ್ರು ಬಂದ ಇವ್ರು ಬಂದ ಬೇರೆ ಪಾರ್ಟಿ ನಡೀತಾ ಇದೆ. ಈಗ ಬೀದಿ ನಾಯಿಗಳು ಬೆಂಗಳೂರಲ್ಲಿ, ಆಮೇಲೆ ರಸ್ತೆಯಲ್ಲಿ ಹೋಗೋ ಮಹಿಳೆಯರಿಗೆ ಕಳ್ತನ ಮಾಡೋದು, ದರೋಡೆ ಮಾಡೋದು ಇದೆಲ್ಲ ಬೀದಿ ನಾಯಿ ತೋರಿಸಿದ್ರೆ ಅವಾಗೇ ನಾನು ಕಾಲ್ ಮಾಡಕ್ಕಂತ ಮಾಡಿದ್ದೆ. ಅದು ಬೀದಿ ನಾಯಿಗಳನ್ನೇ ಇದನ್ನ ಪ್ರಾಣಿ ದಯಾ ಸಂಘ ಇರ್ತಿರಲ್ಲ, ಅವ್ರ ಮನೆಗಳಿಗೆ ಹೋಗ್ಬಿಟ್ಟಿದ್ವಿ ಕರ್ಕೊಂಡೋಗಿ ಅವರೇ ಇದು ಮಾಡಿ. ಅದಕ್ಕೆ ಕಟ್ಟಲೆ ಇಲ್ಲ, ಕಾನೂನಿಲ್ಲ. ಆ ಬೆಂಗಳೂರಿಗೆ ಬಿಡಾಡಿ ನಾಯಿಗಳು ಸಾಕ್ತಾರ. ಅದು ಬಂದ ಫಾರೆಸ್ಟಿಗೆ ಹೋಗಿ ಬಿಟ್ಬಿಡ್ಬೇಕು, ಎಲ್ಲ ಕಟ್ಕೊಂಡು ಲಾರಿ ತಗೊಂಡೋಗಿ ಅಲ್ಲಿ ಬಿಟ್ಬಿಡ್ಬೇಕು. ಚಿರತೆ ಹುಲಿ ಯಾವ್ದಾರು ತಿಂದು ಹಾಕ್ತಾವಟ್ಲಾಗೆ. ಅದೇನ್ ಮಾಡಕ್ಕಾಗಲ್ಲ ಅಂದ್ರೆ. ಆಯ್ತು ರವಿಕುಮಾರ್ ಅವರೇ, ಥ್ಯಾಂಕ್ ಯು. ತಾವು ಬೀದಿ ನಾಯಿಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಅಂದ್ರೆ ಹಿಂದಿನ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ರಿ ಅಂತ. ಓಕೆ, ಸೊ ಈಗ ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಟಾಪಿಕ್. ಈ ರಣರಂಗದಲ್ಲಿ ವಾಟಾಳ್ ನಾಗರಾಜ್ ಅವರು ಅಕ್ಷರಶಃ ಇವತ್ತು ಏಕಾಂಗಿ ಆಗಿದ್ರು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ಕಾವೇರಿಗೋಸ್ಕರ ಮಂಡ್ಯ ಮೈಸೂರು ಭಾಗಗಳಲ್ಲಿ ಒಂದು ಸ್ವಲ್ಪ ಪ್ರತಿಭಟನೆ ಆಗಿದೆ. ಶ್ರೀರಂಗಪಟ್ಟಣದಲ್ಲಿ ಒಂದಷ್ಟು ಪ್ರತಿಭಟನೆಯನ್ನು ನಾವು ನೋಡಿದ್ದೀವಿ. ಅದನ್ನು ಬಿಟ್ಟರೆ ಬೆಂಗಳೂರಿನಲ್ಲಂತೂ ಅದರ ಬಿಸಿನೇ ಕಾಣಿಸ್ಲಿಲ್ಲ. ಅದು ಹುಬ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಕಲಬುರಗಿ, ಬೆಳಗಾವಿ, ನೋಡಿ ಈ ಭಾಗದಲ್ಲಿ ಪ್ರತಿಭಟನೆಯ ಆ ಕಾವು ಕಾಣಿಸ್ಲಿಲ್ಲ. ಏಕೆಂದರೆ ಒಂದು ವಾಟಾಳ್ ನಾಗರಾಜ್ ಅವರು ಯಾಕಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು ಅಂದರೆ ನಾಟ್ ಓನ್ಲಿ ಕಾವೇರಿ ಇಶ್ಯೂ, ಬರೀ ಕಾವೇರಿ ಇಶ್ಯೂವನ್ನು ಒಂದನ್ನು ಮಾತ್ರ ಇಟ್ಕೊಂಡಿರಲ್ಲ. ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಪಟ್ಟಂತೆ, ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಬಂದರೆ ನಾನು ಕರೆದಿದ್ದೀನಿ ಅಂತ ಹೇಳಿದರು. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತಿನ ಬಂದ್ಗೆ ಆ ರೀತಿಯಾಗಿ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಓಕೆ, ಕೃಷ್ಣಮೂರ್ತಿ ಅಂತ ಹಾಸನದಿಂದ ಕಾಲ್ ಮಾಡಿದ್ದಾರೆ. ಹೇಳಿ ಕೃಷ್ಣಮೂರ್ತಿ ಅವರೇ. ಸ್ವಲ್ಪ ಮಾತಾಡ್ಬೇಕು. ಹೇಳಿ ಸರ್, ಹೇಳಿ ಸರ್. ಅದು ಕಾವೇರಿ KRS ಕಟ್ಟಬೇಕಾದ್ರೆ ಅದು ಆಗಿರೋ ಅಗ್ರಿಮೆಂಟ್, ಅವಾಗಿನ ಬೆಂಗಳೂರಿನ ಜನಸಂಖ್ಯೆ ಎಷ್ಟಿತ್ತು, ಇವಾಗಿನ ಜನಸಂಖ್ಯೆ ಎಷ್ಟಾಗಿದೆ, ಅವಾಗ ಎಷ್ಟು ನಮ್ಮ ಕರ್ನಾಟಕ ಜನ ಎಷ್ಟು ನೀರನ್ನ ಯೂಸ್ ಮಾಡ್ಕೊತಾ ಇದ್ರು, ಇವಾಗ ಎಷ್ಟು ಯೂಸ್ ಮಾಡ್ಕೊತಾ ಇದ್ದಾರೆ, ಅದನ್ನೆಲ್ಲ ನಮ್ಮ ಪ್ರತಿನಿಧಿಗಳು, ಕರ್ನಾಟಕದ ಪ್ರತಿನಿಧಿಗಳು ಕಾವೇರಿ ನಿಗಮದ ಮಂಡಳಿ ಮಾಡಿದಾರಲ್ಲ ಸರ್, ಅದಕ್ಕೆ ಯಾಕೆ ಕರೆಕ್ಟ್ ಆಗಿ ಅವರು ರಿಪೋರ್ಟ್ ಕೊಡಲ್ಲ? ಜಲಾನಯನ ಪ್ರದೇಶದಲ್ಲಿ, ಇವಾಗ ಕಾವೇರಿ ಜಲಾನಯನ ಪ್ರದೇಶ ಇದೆಯಲ್ಲ ಸರ್, ಅಲ್ಲಿ ಮಳೆ ಬಂದಾಗ ಡ್ಯಾಮ್ ಅಲ್ಲಿ ಸುಮ್ಮನೆ ನೀರು ತುಂಬಿಟ್ಕೋತಾರೆ. ಅದ್ ಬಿಟ್ಬಿಟ್ಟು ಅದನ್ನ ಎಲ್ಲ ಕೆರೆ ಕಟ್ಟೆಗಳಿಗೆ ತುಂಬಿಸ್ಲಿ ಸರ್. ಡ್ಯಾಮ್ ಅಲ್ಲಿ ಯಾಕೆ ಸ್ಟೋರ್ ಮಾಡಿ ಇಟ್ಕೋಬೇಕು? ಡ್ಯಾಮ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾರೆ, ಈಗ ಅವ್ರು ಕೇಳಿದ ತಕ್ಷಣ ಬಿಡ್ತಾರೆ. ಇಲ್ಲಿ ಜನಗಳು ಸುಮ್ಮನೆ ಸ್ಟ್ರೈಕ್ ಮಾಡೋದು, ಇದು ಮಾಡ್ಕೊಳ್ಳೋದು ಎಲ್ಲ ಈ ತರ ಇದು ಮಾಡ್ತಾರೆ. ಹೌದಲ್ವಾ ಸರ್? ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಪ್ರತಿನಿಧಿಗಳು ಸರಿಯಾಗಿ ಒಲವು ತಗೊಂಡು ರಿಪೋರ್ಟ್ ಮಾಡಿದ್ರೆ ಅದಕ್ಕೆ ಇದನ್ನ ಕ್ಯಾನ್ಸಲ್ ಮಾಡ್ಬೋದು ಸರ್. ಅಗ್ರಿಮೆಂಟ್ ನ ಎಷ್ಟು ದಿವಸ ಅಂತ ಇರುತ್ತೆ ಸರ್ ಅಗ್ರಿಮೆಂಟ್? ಅಲ್ಲ, ಏನ್ ಗೊತ್ತಾ ಕೃಷ್ಣಮೂರ್ತಿ ಅವರೇ, ಕೆಲವೊಂದು ಸಮಸ್ಯೆಗಳು ಹಂಗೆ ಜೀವಂತವಾಗಿದ್ರೇನೆ ಚಂದ ಅಂತ ರಾಜಕಾರಣಿಗಳಿಗೆ. ಅಲ್ಲ, ಇವಾಗ ಸುಮ್ಮನೆ ಅವ್ರ ಇದಕ್ಕೋಸ್ಕರ, ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಜನಗಳನ್ನ ತೊಂದರೆ ಕಳ್ತಿದ್ದಾರೆ. ಹೌದಲ್ವಾ ಸರ್? ಹೌದು. ಇದನ್ನ ಇಷ್ಟು ವರ್ಷ ಅಂತ ಯಾವುದೇ ಒಂದು ಅಗ್ರಿಮೆಂಟ್ ಮಾಡೋದನ್ನ ಇಷ್ಟು ವರ್ಷ ಅಂತ ಒಂದು ವ್ಯಾಲಿಡಿಟಿ ಇರುತ್ತೆ. ಅಷ್ಟಾದ್ಮೇಲೆ ಅದನ್ನ ಕ್ಯಾನ್ಸಲ್ ಮಾಡ್ಬೋದಲ್ಲ? ಕ್ಯಾನ್ಸಲ್ ಮಾಡಿ ನಮಗೆ ಇವಾಗ ಜನಸಂಖ್ಯೆ ಬೆಂಗಳೂರಿನ ಮೊದಲು ಎಷ್ಟು ಜನಸಂಖ್ಯೆ ಇತ್ತು, ಇವಾಗ ಎಷ್ಟು ಜನಸಂಖ್ಯೆ ಆಗಿದೆ, ಇವಾಗ ನೀರ ಎಷ್ಟು ನಮಗೆ ಬೇಕಾಗಿದೆ, ನಮಗೆ ನೀರು ಸಾಕಾಗ್ತಿಲ್ಲ.
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಎಷ್ಟು ಡ್ಯಾಮ್ಗಳಿವೆ ಅಷ್ಟು ಡ್ಯಾಮ್ ನೀರನ್ನ ತಮಿಳುನಾಡು ಬಿಡ್ತಾರೆ. ಪ್ರತಿ ವರ್ಷ ಅವ್ರು 3 ಬೆಳೆ ಬೆಳೀತಾರೆ. ನಮ್ಮ ಅದೇ ಕರ್ನಾಟಕದಲ್ಲಿ ಒಂದು ಬೆಳೆ ಬೆಳೀರಿ, ಇನ್ನೊಂದು ಬೆಳೆ ಬೆಳಿಬೇಡಿ ಅಂತ ಹೇಳ್ತಾರೆ. ಹೌದು, ನೀರಿಲ್ಲ. ಅದನ್ನ ನಾವು ಡ್ಯಾಮ್ ಕಟ್ಕೊಂಡು ನಾವು ನೀರ್ ಸ್ಟೋರ್ ಮಾಡ್ಕೊಂಡು ಇನ್ನೊಬ್ರು ಮನೆ ಬೆಳೆಕ್ಕೆ ಕೊಟ್ರೆ ನಮ್ದು ಟ್ಯಾಂಕ್ ಇದ್ದಂಗೆ ಸರ್. ಅವ್ರು ನೀರ್ ಬೇಕಂದಾಗ ನಾವು ಬಿಟ್ಕೊಡೋದು ಅಷ್ಟೇ. ಟ್ಯಾಂಕ್ ನಮ್ದು. ಆ ಟ್ಯಾಂಕ್ ಹಾಕ್ಬೇಕು. ನೀವು ಸಣ್ಣ ಪುಟ್ಟ ಎಲ್ಲ ನೀರು ಮಳೆಗಾಲ ಬಂದಾಗ ಸುಮ್ಮನೆ ಒಳಗ್ ಬಿಟ್ಟು ನೀರೆಲ್ಲ ವೇಸ್ಟ್ ಮಾಡ್ತಿರಲ್ಲ, ಎಲ್ಲ ಕೆರೆ ಕಟ್ಟೆಗಳಿಗೆ ತುಂಬಿಸಿ. ಅವಾಗ ಎಲ್ಲ ಕೆರೆ ಕಟ್ಟೆಗಳಿಗೆ ತುಂಬಿಸಿದ್ರೆ ಬೋರ್ವೆಲ್ಗಳಲ್ಲಿ ನೀರು ಉತ್ಪತ್ತಿ ಆಗುತ್ತೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ಬಿಡ್ತಿರಲ್ಲ ಯಾಕೆ? ಇದು ಎಲ್ಲ ರಾಜಕಾರಣಿಗಳು, ಇವೆಲ್ಲ ಕುತಂತ್ರಗಳಿವು. ಕರೆಕ್ಟ್. ಎಸ್, ಈ ಅಗ್ರಿಮೆಂಟ್ ನಮ್ಮ ಪ್ರತಿನಿಧಿಗಳಿದಾರಲ್ಲ, ಕರ್ನಾಟಕದ ಪ್ರತಿನಿಧಿಗಳು, ಅವ್ರು ಏನ್ ಮಾಡ್ತಿದ್ದಾರೆ ಸರ್? ಈ ಪ್ರತಿ ವರ್ಷ ಇದೇ ಮಾಡ್ತಾರಲ್ಲ. ಇವ್ರು ಕರೆಕ್ಟ್ ರಿಪೋರ್ಟ್ ಅವರು ರಿಕ್ವೆಸ್ಟ್ ಮಾಡಿದ್ರೆ ಇವ್ರು ನೀರ್ ಬಿಟ್ರು, ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನೀರ್ ಬಿಟ್ರು. ಹೌದು, ಯಾಕಂಗ್ ಮಾಡ್ಬೇಕು? ಕರೆಕ್ಟ್. ಎಸ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರೇ, ಥ್ಯಾಂಕ್ ಯು. ಓಕೆ, ಶಿವಕುಮಾರ್ ಅಂತ ಭದ್ರಾವತಿಯಿಂದ ಕಾಲ್ ಮಾಡಿದ್ದಾರೆ. ಹೇಳಿ ಶಿವಕುಮಾರ್ ಅವರೇ. ಸರ್ ನಮಸ್ತೆ. ಹೇಳಿ ಸರ್. ತುಂಬಾ ಚೆನ್ನಾಗಿ ತೋರಿಸ್ತಾ ಇದೀರಿ ಸರ್ ನಿಮ್ದ್ರಲ್ಲಿ. ಹೇಳಿ ಸರ್, ಥ್ಯಾಂಕ್ ಯು. ಏನಂದ್ರೆ ಸರ್, ಇಲ್ಲಿ ಮೇಯ್ನ್ ಎಲ್ಲಾರು ಅವ್ರು ಹೇಳ್ದಂಗೆ ಸ್ವಲ್ಪ ಕೇಳಿದ್ವಿ. ಅವ್ರವ್ರ ಬೆಳೆ ಬೇಯಿಸೋದ್ರಲ್ಲಿ ಮುಖ್ಯ ಆಗಿದೆ. ಒಂದು ತೀರಾ ಒಂದು ಒಗ್ಗಟ್ಟು ತೋರಿಸಿಲ್ಲ ಅಂದ್ರೆ ನಾವಿಲ್ಲಿ ನಮ್ಮಲ್ಲೇ ಓಡಾಡ್ಕೊಂಡ್ರೆ ಹೊರಗಡೆ ಅವ್ರಿಗೆ ಏನ್ ಕಾಣಿಸ್ತಿದೆ? ಕರೆಕ್ಟ್. ಈಗ ನಾವು ಯಾರೋ ನಮ್ಮನೆ ವಿಷಯಕ್ಕೆ ಓಡಾಡ್ತಿಲ್ಲ ಅಥವಾ ಬೇರೆ ಇನ್ನೊಂದಕ್ಕೆ ಏನಕ್ಕೋ ಓಡಾಡ್ತಿಲ್ಲ ನಾವಿಲ್ಲಿ. ನಾವು ಕಾವೇರಿ ನೀರು ಅಂದ್ರೆ ಎಲ್ಲರಿಗೂ ಅದು ಮೇನ್ ಯಾರಿಗಾರಾಗಿಲ್ಲ ಅದು. ಈಗ ಬಂದು ಆಚರಣೆ ಯಾಕೆ ಮಾಡ್ತಿರೋ ಸ್ವಲ್ಪ ತಿಳುವಳಿಕೆ ಇಲ್ಲ ಅಂದ್ಮೇಲೆ ಒಂದು ಒಗ್ಗಟ್ಟು ತೋರಿಸಿಲ್ಲ ಅಂದ್ರೆ ನಾವು ಮತ್ತೆ ಬೇರೆಯವ್ರಿಗೆ ಎಲ್ಲಿಗೆ ಓದ್ತಿದ್ವು? ಏನ್ ತೋರಿಸುತ್ತೆ? ಪಕ್ಕದ ರಾಜ್ಯದವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ನಮ್ಗೆ ನಾಚಿಕೆ ಆಗ್ಬೇಕು ಸರ್ ನಿಜವಾಗ್ಲು. ಕರೆಕ್ಟ್. ಈ ಒಗ್ಗಟ್ಟು ಅನ್ನೋ ವಿಚಾರಕ್ಕೆ ಬಂದಂತ ಟೈಮ್ ನಲ್ಲಿ ನೋಡಿ, ತಾವು ಭದ್ರಾವತಿಯಿಂದ ಕಾಲ್ ಮಾಡ್ತಾರೆ. ಪಾಪ ನಿಮ್ಗೆ ಕಾವೇರಿಯ ಇಶ್ಯೂಗೂ ತಮಗೂ ಸಂಬಂಧನೇ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕಾವೇರಿ ಜಲಾನಯನ ವ್ಯಾಪ್ತಿಯ ಪಾತ್ರದವ್ರಲ್ಲ ನೀವು. ಬಟ್ ಸ್ಟಿಲ್ ತಮಗಿರುವಂತ ಕನ್ಸರ್ನ್ ಯಾರು ಕಾವೇರಿ ಭಾಗದಲ್ಲಿ ಇದಾರೆ ಅವ್ರಿಗೆ ಕನ್ಸರ್ನ್ ಇಲ್ಲ ಅನ್ನೋದು. ಹೌದು ಸರ್, ನಿಜ. ನಮ್ ನಿಜವಾಗ್ಲೂ ನಾಚಿಕೆ ಸರ್. ಇಂಥ ಟೈಮಲ್ಲಿ ಒಗ್ಗಟ್ಟು ತರಿಸ್ತೇ ಹೋದ್ರೆ ಇನ್ಯಾವಾಗ ತೋರಿಸ್ತಾರೆ? ಇಲ್ಲಿ ಬೇರೆ ವಿಷಯ ಸರ್ ನಮ್ಗೆ ಬೇಕಾದ್ರೇನು ನೀರಿಂದು. ಇದು ಸಣ್ಣ ವಿಷಯ ಅಲ್ಲ ಇದು. ಇಡೀ ನಮ್ಮ ಇದಕ್ಕೆ ಅನ್ವಯಿಸುತ್ತಿದ್ದು. ಇಂಥ ನಾಚಿಕೆ ಸರ್ ಇದೆಲ್ಲ. ಇದು ಯಾರಿಗೆ ಹೇಳ್ಬೇಕು ಅಂತ ಅನ್ಸುತ್ತೆ, ಅದು ಅನ್ನಕ್ಕಾಗಲ್ಲ ನಾವು ಅಷ್ಟೇ. ಇಲ್ಲಿಗ ಏನು ಮಾಡಕ್ಕಾಗಲ್ಲ. ಸಮಸ್ಯೆ ಹಂಗೆ ಸಮಸ್ಯೆಗೆ ಉಳ್ಕೊಳ್ಬೇಕು ಅಂತ ಸರ್ ಕೆಲವ್ರಿಗೆ. ಇನ್ನೇನು ಮಾಡಕ್ಕಾಗಲ್ಲ. ಇದ್ರಲ್ಲ ಅಲ್ಲ, ಯಾವನು ಬ್ರಿಟಿಷ್ ಅವನಿಗೆ ಯಾವನ್ ಮಾಡ್ದವನು ಅದೇ ಅಗ್ರಿಮೆಂಟ್ ಹಿಡ್ಕೊಂಡು ಓಡಾಡ್ತಿದಾರೆ. ಇನ್ನು ಯಾವ ಕಾಲದ ಸರ್ ಇದು ಅಗ್ರಿಮೆಂಟ್? ಅಗ್ರಿಮೆಂಟ್ ಬದಲಾಯಿಸಕ್ ಬರೋದೇ ಇಲ್ವಾ? ಸುಪ್ರೀಂ ಕೋರ್ಟ್ ಕೊಟ್ಟಿದೆಯಲ್ಲ ಸರ್ ಫೈನಲ್ ವರ್ಡಿಕ್ಟ್. ಸೊ ಅದನ್ನ ಪಾಲನೆ ಮಾಡ್ಬೇಕು ನಾವು. ಬಟ್ ಏನ್ ಗೊತ್ತಾ ಸಮಸ್ಯೆ ಸರ್, ಈ ಸಂಕಷ್ಟದ ಸೂತ್ರ ಇದೆಯಲ್ಲ, ಈ ಮಳೆ ಇಲ್ಲದೆ ಇರುವಂತ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ಯಾರು ಹೇಳಿಲ್ಲ ಅಂತ. ಸರ್ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ರವ್ಯಾ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಹೇಳಿ ರವ್ಯಾ ಅವರೇ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್ ನಾವು ಸಣ್ಣ ಮಕ್ಕಳಿಂದ ನೋಡ್ತಾ ಇದೀವಿ, ಬರೀ ಇದೇ ಪ್ರಾಬ್ಲಮ್. ಇದಕ್ಕೇನು ಸೊಲ್ಯೂಷನ್ ಇಲ್ವಾ ಸರ್? ಅದೇ ನಮಗೂ ಅನ್ಸ್ಬಿಟ್ಟಿದೆ, ಕಾವೇರಿಗೆ ಸೊಲ್ಯೂಷನ್ ಇಲ್ಲ ಅಂತ ನೋಡ್ತಾ ಇದೀವಿ. ಬರೀ ಇದೇ ಪ್ರಾಬ್ಲಮ್ ಇದೆ ಸರ್, ಇದಕ್ಕೇನು ಸೊಲ್ಯೂಷನ್ ಇಲ್ವಾ ಸರ್? ಬರೀ ಕುರ್ಚಿ ಕಿತ್ತಾಡಕ್ಕೆ ಓಡಾಡ್ತಾರೆ. ಅದು ಪಾರ್ಕಿಂಗು, ಇದು ಪಾರ್ಕಿಂಗು, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತಾರೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಲ್ಲ ಸರ್. ಮೇಕೆದಾಟು ಯೋಜನೆ ತಂದಿದ್ದಾರೆ, ಅದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಅಷ್ಟೊಂದು ಪಾದಯಾತ್ರೆ ಮಾಡಿದ್ರು, ಎಲ್ಲಾ ಮಾಡಿದ್ರು. ಏನು ಸರ್ ಸುಮ್ನೆ ತೋರ್ಸ್ಕೊಳಕ್ಕೆ ಮಾಡ್ತಾರೆ ಅನ್ಸುತ್ತಿದ್ರೆಲ್ಲ. ಅಲ್ಲ, ಮೇಕೆದಾಟುಗೆ ತಮಿಳ್ನಾಡು ಖ್ಯಾತೆ ತೆಗ್ದಿದೆಯಲ್ಲ ಸರ್. ಮೇಕೆದಾಟುಗೆ ತಮಿಳ್ನಾಡು ಖ್ಯಾತೆ ತೆಗ್ದಿದೆ, ಜಗಳ ಮಾಡ್ತಾ ಇದೆ, ಕಟ್ಟಬೇಡಿ ಅಂತ ಇದ್ದಾರೆ ಡ್ಯಾಮ್ ನ. ಖ್ಯಾತೆ ತೆಗಿತಾರೆ ಸರ್, ಬೇರೆ ಏನಾರ ಒಂದು ಪ್ಲಾನ್ ಮಾಡ್ಲೇಬೇಕಲ್ಲ ಇವರು. ಬೇರೆ ಕಡೆಗೆ ಎಲ್ಲಾರ ಒಂದು ಪ್ಲಾನ್ ಮಾಡ್ಬೇಕು. ಬೇರೆ ಕಡೆಗೆ ಇನ್ನು ಅಷ್ಟೊಂದು ಶಿಂಷಾ ಕಡೆಗೆ ಎಲ್ಲ ಅಷ್ಟೊಂದು ಜಾಗ ಇದೆಯಲ್ಲ ಸರ್ ಮಾಡಕ್ಕೆ, ಕಟ್ಟಕ್ಕೆ. ಅಷ್ಟೊಂದು ಖಾಲಿ ಜಾಗ ಇದೆಲ್ಲ, ಶಿಂಷಾ ಹತ್ರ ಮಾಡ್ಬೋದಲ್ಲ. ಅಲ್ಲೊಂದು ಕೆರೆ ತರ ಮಾಡಿ ಕಟ್ಟೆ ತರ ಕಟ್ಟಬಹುದಲ್ಲ, ನೀರ್ ನಿಂತ್ಕೊಳ್ಳಂಗೆ. ಅಷ್ಟೊಂದು ಪ್ಲೇಸ್ ಇದೆ ಅಲ್ಲ ಸರ್, ಎಲ್ಲಿಂದ ಬಂದು ಶೂಟಿಂಗ್ ತಗೊಂಡು ಹೋಗ್ತಾರೆ. ಅಷ್ಟೊಂದು ಖಾಲಿ ಪ್ಲೇಸ್ ಇದೆ, ಅಷ್ಟೊಂದು ಜಾಗ ಇದೆ, ನೀರ್ ಹರಿದಾಡಕ್ಕೆ ಮಾಡ್ಬೋದಲ್ಲ ಸರ್ ಅಲ್ಲಿ. ಸರಿ, ಆಯ್ತು ರವಿ ಅವರೇ, ಥ್ಯಾಂಕ್ ಯು ತಾವು ಮಾತಾಡಿದ್ದಕ್ಕೆ. ಓಕೆ, ಸೊ ಈಗ ಒಂದಷ್ಟು ಪ್ರಶ್ನೆಗಳಿದಾವೆ. ಈ ಪ್ರಶ್ನೆಗಳು ನಿಜಕ್ಕೂ ಸಹ ಪ್ರಶ್ನೆಯಾಗಿ ಉಳ್ಕೊಂಡು ಹೋಗುತ್ತಾ ಅಥವಾ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಉತ್ತರ ಸಿಗುತ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕಾವೇರಿ ಬರೀ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಯ್ತಾ ಅನ್ನುವ ಪ್ರಶ್ನೆಯೂ ಇದೆ. ಓಕೆ, ಬಳ್ಳಾರಿಯಿಂದ ನಾಗೇಶ್ ಅನ್ನೋರು ಕಾಲ್ ಮಾಡಿದ್ದಾರೆ. ಹೇಳಿ ನಾಗೇಶ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ನಾಗೇಶ್ ಅವರೇ, ಹೇಳಿ. ಸರ್ ಹೇಳಿ ನಾಗೇಶ್ ಅವರೇ, ಕೇಳಿಸ್ತಾ ಇದೆ, ಹೇಳಿ. ಸರ್ ಈ ತರ ತೊಂದರೆ ಆದ್ರೆ ಹೆಂಗೆ ಸರ್ ಮುಂದೆ? ಹೌದು, ನೀವು ಹೇಳಿ ಸರ್ ಮುಂದೆ ನಾವೇನು ಮಾಡೋಕೆ ಸರ್ ಅದಕ್ಕೆ ಮುಂಚೆ?
ಸಮಸ್ಯೆ ತೊಂದರೆ ಎಲ್ರಿಗೂ ಆಗ್ತಾ ಇದೆ ಸರ್. ಹಾ ಸರ್. ನಿಮ್ ಭಾಗದಲ್ಲೂ ಆಗ್ತಾ ಇದೆ, ಎಲ್ಲ ಭಾಗದಲ್ಲೂ ಆಗ್ತಾ ಇದೆ. ಆದ್ರೆ ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಇದೆ ಅಷ್ಟೇ. ಅಲ್ಲ ಸರ್, ಆ ಥರ ದಕ್ಷಿಣ ಅಲ್ಲ ಸರ್. ಈಗ ಕರ್ನಾಟಕದಲ್ಲಿ. ನಮ್ಮ ತಾಯಿನೇ ಕಾವೇರಿ ಸರ್, ಅದು ಬಿಟ್ಟು ನಾವು ಬಿಟ್ಕೊಡೋದು ಹೆಂಗೆ ಸರ್? ಕರೆಕ್ಟು. ನೀವು ಹೇಳಿ ಸರ್. ಅಲ್ಲ, ನಿಮಗೆ ಅನ್ನಿಸ್ತಾ ಇದೆ, ನಮ್ಮ ರಾಜಕಾರಣಿಗಳಿಗೆ ಅನ್ನಿಸ್ತಾ ಇಲ್ವಲ್ಲ? ಅದರಿಂದ ತೊಂದರೆ ಇಲ್ಲ ಸರ್. ರಾಜಕಾರಣ ಏನು ಸರ್, ರಾಜಕಾರಣಿಯವರು ಬರ್ತಾರ ಹೋಗ್ತಾರ ಬಿಡ್ತಾರೆ ಸರ್. ನಾವು ನದಿ ಬಿಟ್ಕೊಟ್ರೆ ಹೆಂಗೆ ಸರ್? ಕರೆಕ್ಟ್. ನಮಗೆ ನೀರಂದ್ರೆ ತೊಂದರೆ ಅವ್ರಿಗೆ ಕೊಟ್ರೆ ಹೆಂಗೆ ಸರ್? ಮುಖ್ಯಮಂತ್ರಿಗಳು ಎಷ್ಟೋ ಮುಖ್ಯಮಂತ್ರಿಗಳು ಚೇಂಜ್ ಆಗ್ಬಿಟ್ರು, ಎಷ್ಟೋ ಸರ್ಕಾರಗಳು ಚೇಂಜ್ ಆದ್ವು, ಆದ್ರೆ ಈ ಸಮಸ್ಯೆ ಮಾತ್ರ ಚೇಂಜ್ ಆಗ್ತಾ ಇಲ್ಲ ಸರ್. ಮುಂಚೆ ಇತ್ತು ಸರ್, ಆ ಥರ ಚೆನ್ನಾಗಿತ್ತು, ಎಲ್ಲ ಇತ್ತು. ಹಿಂಗೆ ಯಾಕೆ ಆಗ್ತದೆ ಸರ್? ಈಗ ನಮಗೆ ನೀರು ಕುಡಿಯೋಕ್ಕಿಲ್ಲ ಅಂದ್ರೆ ನಾವು ಯಾರಿಗೆ ಕೇಳಬೇಕು ಸರ್ ನಾವು? ಓಕೆ, ಆಯಿತು ನಾಗೇಶ್ವರ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಸೊ ಸಾಕಷ್ಟು ನೋಡಿದ್ವಿ ಸುದ್ದಿಗಳು, 4 ಪ್ರಮುಖ ಘಟನೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಸೊ ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ಇದು ನೇರ ನಿಖರ ಜನಪರ.